ನಮಸ್ಕಾರ. ಈ ಮಣ್ಣಿನ ವಿಶೇಷತೆ ಏನು ಅಂತಂದ್ರೆ, ಅಧ್ಯಾತ್ಮ ಅಂತ ಬಂದಾಗ ಇಲ್ಲಿ ಷಡ್ ದರ್ಶನಗಳಿದೆ. ವೇದ, ವೇದಾಂತ, ನ್ಯಾಯ, ಹಾಗೆ ಸಾಂಖ್ಯ ಹೀಗೆ 6 ತತ್ವಗಳಿದೆ. ಪ್ರತ್ಯಕ್ಷವಾಗಿ ಕಾಣಬಹುದು. 6 ಪ್ರಮಾಣಗಳು ಅಂತಿದೆ. ಅದಷ್ಟೇ ಅಲ್ಲದೆ ನಿರೀಶ್ವರವಾದವನ್ನ ಪ್ರತಿಪಾದಿಸುವಂತಹ ಬುದ್ಧನ ಮಾರ್ಗವಿದೆ, ಜೈನರ ಮಾರ್ಗವಿದೆ, ಚಾರ್ವಾಕ ಇದ್ದ, ಅಚಲ ಮಾರ್ಗ ಅನ್ನೋದಿತ್ತು, ಹಾಗೆ ಅಜೈವಿಕರು ಅಂತ ಇದ್ರು. ಹೀಗೆ ಹಲವಾರು ಬಗೆಯಲ್ಲಿ ಇಲ್ಲಿ ಹಲವಾರು ಚಿಂತಕರು, ಹಲವಾರು ಸಿದ್ಧಾಂತಗಳು ಈ ಮಣ್ಣಲ್ಲಿ ಬಂದು ಹೋಗಿವೆ. ನಮಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನ ಪದೇ ಪದೇ ಆಗಾಗ ನಾನು ಒಂದು ವಿಷಯ ಅಂತ ತಗೊಂಡಾಗ ಅಲ್ಲಿ ನ- ಶಂಕರಾಚಾರ್ಯರನ್ನು ಕೋಟ್ ಮಾಡಿರ್ತೀನಿ, ಮಧ್ವಾಚಾರ್ಯರನ್ನು ಕೋಟ್ ಮಾಡಿರ್ತೀನಿ, ವಚನಗಳು ಬಂದಿರುತ್ತೆ, ಕಬೀರ್ ದಾಸರು ಬಂದಿರ್ತಾರೆ, ಸರಹಪಾದನು ಬಂದಿರ್ತಾನೆ, ಗುಂಡಪ್ಪನು ಬಂದಿರ್ತಾನೆ. ಇದು ಮೂಲ ಉದ್ದೇಶ ಎಲ್ಲರೂ ಕೊನೆಗೆ ಹೇಳುವ ಬಗೆ ಬೇರೆ ಆದರೂ ಎಲ್ಲರೂ ಕೊನೆಗೆ ಒಂದನ್ನೇ ಹೇಳ್ತಾ ಇದ್ದಾರೆ. ಎಲ್ಲರೂ ಒಂದರ ಕಡೆಗೆ ಬೆರಳು ಮಾಡ್ತಾ ಇದ್ದಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂದ ಹಾಗೆ ಸತ್ಯವನ್ನ ತಿಳಿದವರು ಹಲವು ರೀತಿಯಲ್ಲಿ ಹೇಳುತ್ತಾರೆ ಅಂತ ಏನು ಶ್ಲೋಕ ಇದೆ. ಹಾಗೆ ಎಲ್ಲರೂ ಕೊನೆಗೆ ಆಯಾ ದೇಶಕ್ಕೆ, ಆಯಾ ಕಾಲಕ್ಕೆ, ಆಯಾ ಭಾಷೆಗೆ ಮತ್ತೆ ಅವರ ಆ, ಕೇಳುಗರ ಮನಸ್ಸಿಗೆ ತಕ್ಕಂತೆ ಅವರು ಹೇಳುವ ಬಗೆಯನ್ನ ಬದಲಾಯಿಸಿಕೊಂಡಿದ್ದಾರೆ. ಹೊರಗಿನಿಂದ ಆಚರಣೆಗಳನ್ನ ಬದಲಾಯಿಸಿಕೊಂಡಿದ್ದಾರೆ. ಆದ್ರೆ ಎಲ್ಲರ ಉದ್ದೇಶವು ಕೊನೆಗೆ ನಮ್ಮನ್ನು ನಾವು ಕಂಡುಕೊಳ್ಳೋದು, ಹುಟ್ಟು ಸಾವಿಂದ ಪಾರಾಗುವುದು, ಸತ್ಯ ಆನಂದವನ್ನ ಕಾಣುವುದೇ ಆಗಿರುತ್ತೆ. ಹಾಗೆ ಎಲ್ಲರನ್ನೂ ಕೊನೆಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲರನ್ನು ತರುವಂತ ಪ್ರಯತ್ನ ನಂದಾಗಿರುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾರ್ಗಗಳನ್ನ, ಅಷ್ಟು ಸಿದ್ಧಾಂತಗಳನ್ನ ಮತ್ತೆ ಸಾಧಕರನ್ನ ಪರಿಚಯ ಮಾಡ್ಕೊಡೋ ಪ್ರಯತ್ನನೂ ಕೂಡ. ಅದು ಆಯಾ ಟಾಪಿಕ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಒಬ್ಬ ಸಾಧಕನ ವಿಷಯವನ್ನ ತಗೊಳಕ್ ಆಗ್ತಿರ್ಲಿಲ್ಲ. ಆಗ ನಂಗನ್ಸಿದ್ದು ಒಬ್ಬೊಬ್ಬ ಸಾಧಕನನ್ನೇ ತಗೊಂಡು ಎಲ್ಲಾ ರೀತಿಯ ಮಾರ್ಗಗಳಲ್ಲೂ ಸಾಧಕರನ್ನ ತಗೊಂಡು ಅವರವರ ಕೃತಿಗಳನ್ನ, ಅವರ ಮಾರ್ಗವನ್ನ ಪರಿಚಯ ಮಾಡ್ಕೊಡ್ಬೇಕು ತುಂಬಾ ದಿನ ಆಸೆ ಇತ್ತು. ಎಷ್ಟು ಮಾರ್ಗಗಳು, ಎಷ್ಟು ಪಂಥಗಳು, ಎಷ್ಟು ಸಿದ್ಧಾಂತಗಳು ಆಗೋಗಿದೆ ಅಂದ್ರೆ ಪಟ್ಟಿ ಮಾಡೋದ್ ಕಷ್ಟ. ಇಲ್ಲಿ ಕೆಲವೊಂದ್ ಮಾತು ಉದಾಹರಣೆಗೆ ಹೇಳ್ತೀನಿ. ಕಾಳಾಮುಖ, ಚೌರಾಸಿ ಸಿದ್ಧರು, ನಾಥ ಸಿದ್ಧರು, ಕಾಪಾಲಿಕರು, ಹರಿದಾಸರು, ಷಡಕ್ಷರಿಗಳು, ಯೋಗಿಗಳು, ಆರೂಢರು, ಲಜ್ಜಗೌರಿ, ಕುಬ್ಜಿಕ, ಕಾಶ್ಮೀರಿ ಶೈವಿಸಂ, ರಸಸಿದ್ಧರು, ಶಾಕ್ತರು, ಗಾಣಪತ್ಯರು, ದಶಮಹಾವಿದ್ಯೆ, ಬೌದ್ಧ ಸಿದ್ಧರು, ಹೀಗೆ ಇದು ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇದಕ್ಕೆ ಕೊನೆನೇ ಇಲ್ಲ ಅನ್ನಿಸ್ಬಿಡುತ್ತೆ. ಆ ಮಟ್ಟಿಗೆ ದೊಡ್ಡ ಒಂದು ಸಾಧಕರ ಪಟ್ಟಿ ಇದೆ. ಹಾಗೆ ಹಲವಾರು ವೈವಿಧ್ಯವಾದಂತಹ ಮತ್ತೆ ಒಂದು ಇನ್ನೊಂದಕ್ಕೆ ತುಂಬಾ ವಿರೋಧಾಭಾಸವಾಗಿ ಕಾಣುವಂತಹ ಹಲವಾರು ರೀತಿಯ ಮಾರ್ಗಗಳಿದೆ. ಇಲ್ಲಿ ಸಂಭೋಗದಲ್ಲೇ ಸಂಭೋಗದಲ್ಲೇ ಸಮಾಧಿಯನ್ನ ಕಾಣುವಂತಹ ಒಂದು ಮಾರ್ಗವೂ ಇದೆ. ಸಂಭೋಗವನ್ನೇ ತೊರೆದು ಸಮಾಧಿಯನ್ನ ಕಾಣುವಂತಹ ಪದ್ಧತಿನೂ ಇದೆ. ಸಂಸಾರದಲ್ಲಿ ಇದ್ದೇ ಭಗವಂತನ ಕಾಣುವ ಒಂದು ಮಾರ್ಗ ಇದ್ರೆ, ಸಂಸಾರವನ್ನು ತೊರೆದು ಕಾಡಲ್ಲಿ ಕೂತು ತಪಸ್ಸು ಮಾಡ್ಕೊಂಡು ಕೂರುವಂತ ಮಾರ್ಗವೂ ಇದೆ. ಎಲ್ಲ ರೀತಿಯ ಮಾರ್ಗಗಳು ಇದೆ. ಇದನ್ನ ನಾವ್ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಕೃಷ್ಣ ಹೇಳಿದಾಗೆ ಸ್ವಧರ್ಮದ ತಕ್ಕಂತೆ ಆಯ್ಕೆ ಮಾಡ್ಕೋಬೇಕು. ನನ್ನ ಸ್ವಭಾವ ಯಾವ್ದಿದೆ ಅಂತ ಮೊದಲು ನಾನು ತಿಳ್ಕೋಬೇಕು. ತಿಳ್ಕೊಂಡು ಹಲವಾರು ಮಾರ್ಗಗಳನ್ನ, ಹಲವಾರು ಗುರುಗಳನ್ನ ಸಂಪರ್ಕಿಸಿ ನನಗೆ ಸೂಕ್ತವಾದ ಮಾರ್ಗ ಯಾವುದು, ನನ್ನ ಗುರು ಯಾರು ಅಂತ ಕಂಡುಕೊಂಡು ಆ ಗುರುವಿನಿಂದ ಆ ಮಾರ್ಗವನ್ನ ಪಡೆದು ಆ ಮಾರ್ಗದಲ್ಲಿ ನಡೆಯಬೇಕು. ಇದು ಓವರ್ ನನ್ನ ಪ್ರತಿ ಬಾರಿನ ಮಾತಾಡುವಾಗ ನನ್ನ ಮೂಲ ಉದ್ದೇಶ ಇದೇ ಆಗಿರುತ್ತೆ. ಯಾವುದು ಒಬ್ಬ ಗುರುವಿಗೆ ಸೆಟಲ್ ಆಗದೆ, ಯಾವುದು ಒಂದು ಮಾರ್ಗಕ್ಕೆ, ನಾ ಹುಟ್ಟಿದ ಜಾತಿಗೂ ಧರ್ಮಕ್ಕೂ ಅಂಟಿಕೊಳ್ಳದೆ ಸತ್ಯದ ಅನ್ವೇಷಣೆ ಆದ ತಕ್ಷಣ ಎಲ್ಲವನ್ನ ತೊರೆದು ಬರೀ ಸತ್ಯದ ಜಿಜ್ಞಾಸುವಾಗಿ ಅದನ್ನು ಹುಡ್ಕೊಳ್ತಾ ಹೋಗ್ತಾ ಆ ಸತ್ಯವನ್ನ ಕಂಡುಕೊಳ್ಳಕ್ ಯಾರು ಸಹಾಯ ಮಾಡ್ತಾನೋ ಆತನ ಗುರುವಾಗಿ ಸ್ವೀಕರಿಸಿ ಅವನ ಮಾರ್ಗದಲ್ಲಿ ನಡೆಯಬೇಕು. ಹಾಗಾಗಿ ಈ ವಿಷಯವನ್ನ ಮೊದಲು ನಾನು ಶುರು ಮಾಡ್ತಿರೋದು ಲಕ್ಷ್ಮೀಂಕರ ಅನ್ನೋ ಒಂದು ಮಹಾ ಸಿದ್ಧರಿಂದ ಶುರು ಮಾಡ್ಬೇಕು ಅಂತ ಅನ್ಕೊಂಡೆ. ಯಾಕೆ ಲಕ್ಷ್ಮೀಂಕರ ಇಂದಾನೇ ಶುರು ಮಾಡ್ತಿದ್ದೀನಿ ಅನ್ನೋದಕ್ಕೆ ಮುಂದೆ ಕಾರಣ ನೋಡ್ತಾ ಹೋಗೋಣ. ನಾನಿಲ್ಲಿ ಒಬ್ಬ ಸಾಧಕ ಸಾಧಕಿಯ ಬಗ್ಗೆ ಹೇಳ್ಬೇಕಾದ್ರೆ ಐತಿಹಾಸಿಕವಾಗಿ ಅವರ ಬಗ್ಗೆ ಹೆಚ್ಚು ವಿವರ ನಾನು ಕೊಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ಒಬ್ಬ ಒಬ್ಬ ವಿದ್ವಾಂಸನಿಗೂ ಮತ್ತೊಬ್ಬ ವಿದ್ವಾಂಸನಿಗೂ, ಒಂದು ಗ್ರಂಥಕ್ಕೂ ಮತ್ತೊಂದು ಗ್ರಂಥಕ್ಕೂ ವ್ಯತ್ಯಾಸಗಳಿರುತ್ತೆ. ನಿಖರವಾಗಿ ಇದು ಅಂತ ಎಷ್ಟೋ ಜನದ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಥ ಕಾಲದವರು, ಇಂಥ ಜಾಗದವರು ಅಂತ ಎಷ್ಟೋ ಬಾರಿ ನಮ್ಗೆ ವ್ಯತ್ಯಾಸಗಳು ಕಂಡು ಬರುತ್ತೆ. ಗ್ರಂಥಗಳಲ್ಲಾಗಿರ್ಬೋದು, ವಿದ್ವಾಂಸರ ಅಭಿಪ್ರಾಯದಲ್ಲಾಗಿರ್ಬೋದು. ಹಾಗೆ ಹೇಗೆ ಋಷಿ ಮೂಲ ನದಿ ಮೂಲ ಹುಡುಕ್ಬಾರ್ದು ಅಂತಾರೋ, ಅವರ ಮೂಲವನ್ನ ಹುಡುಕೋದಕ್ಕೆ ನಾನು ಹೆಚ್ಚ ಗಮನ ಕೊಡಲ್ಲ. ಮತ್ತೆ ಹೇಗೆ ಕಬೀರ್ ದಾಸರು ಹೇಳ್ತಾರೆ, ಜಾತನ ಪೂಚ ಸಾಧುಕಿ ಪೂಚಿಯ ಸಾಧುಕ ಜ್ಞಾನ ಅಂತ. ನಾವು ತಿಳಿಬೇಕಾದ ಒಬ್ಬ ಸಾಧುವಿಂದ ಅವನ ಜ್ಞಾನವನ್ನ ಹೊರತು ಅವನ ಜಾತಿಯನ್ನಲ್ಲ. ಯಾತರದು ಹೂವೇನು ನಾತರದು ಸಾಲದೆ ಜಾತಿ ವಿಜಾತಿಯನ್ನು ಬೇಡ,
ಜಾತಿ ವಿಜಾತಿ ಏನೋ ಬೇಡ, ದೇವರಲ್ಲಿ ದಾತನೇ ಜಾತ ಸರ್ವಜ್ಞ ಅಂತ ಸರ್ವಜ್ಞ ನಮಗೆ ಆ ಜಾತಿ ಗಿಜಾತಿ ಎಲ್ಲವನ್ನು ಬಿಟ್ಬಿಡಪ್ಪ, ಬರೀ ದೇವರನ್ನು ಯಾರು ಹೋಲಿಸ್ಕೊಂಡಿರುತ್ತೋ ಅವನೇ ನಿಜವಾದ ಜಾತ, ಅವನೇ ನಿಜವಾಗ್ಲೂ ಹುಟ್ಟಿದವನು, ಅವನೇ ನಿಜವಾಗ್ಲೂ ಕುಲಜ ಅಂತ ನಮಗೆ ಸರ್ವಜ್ಞ ಹೇಳಿದರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಗೇನಾದರೂ ಬಲ್ಲಿರ ಅಂತ ದಾಸರು ಕೇಳಿದರೆ, ಹಾಗೆ ಕುಲಚಲವ ಬಿಟ್ಟು ನಿಮ್ಮ ನೊಲಿದ ಶರಣರಿಗೆ ತಲೆಬಾಗುವೆನ ಕುಲಜರೆಂದು ಅಂತ ಶರಣ ಕೂಡ ಒಂದ್ ಕಡೆ ವಚನದಲ್ಲಿ ಹೇಳ್ತಾನೆ. ಎಲ್ಲ ಕುಲಚಲವನ್ನ ಬಿಟ್ಟು ಹೋಗ್ಬೇಕಂತೆ. ಹಾಗೆ ಸತ್ಯಕಾಮನ ಕಥೆ ನಮ್ಗೆಲ್ಲ ಗೊತ್ತಿರುತ್ತೆ. ಆತ ಹೋಗಿ ಗುರುವಿನ ಸಂಪರ್ಕಿಸಿ, ನಾನು ನಿಮ್ಮಿಂದ ಮಾರ್ಗವನ್ನ ಪಡಿಬೇಕು ಅಂದಾಗ, ನಿನ್ನ ಗೋತ್ರ ಯಾವ್ದು ಕೇಳಿದಾಗ ತಾಯಿನ ಹೋಗಿ ಕೇಳ್ತಾ, ಅಮ್ಮ ನನ್ನ ಗೋತ್ರ ಯಾವುದು? ಇಲ್ಲಪ್ಪ, ನಾನು ಮನೆ ಸೇವಕಿಯಾಗಿ ನಾನು ಹಲವಾರು ಮನೆಗಳಲ್ಲಿ ನಾನು ಸೇವೆ ಮಾಡಿ ಬಂದಿದ್ದೀನಿ, ಎಷ್ಟೋ ಜನ ದೇಹವನ್ನ ಬಳಸ್ಕೊಂಡ್ರಿಂದ ನಿನ್ನ ನಿಜವಾದ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ, ಹಾಗೆ ಗೋತ್ರ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕಳಿಸ್ತಾಳೆ. ಅವನು ಅಷ್ಟೇ ನಿಷ್ಠೆಯಿಂದ ಹೋಗಿ ಗುರುವಿಗೆ ಹೇಳ್ತಾ, ಇಲ್ಲ ನನ್ನ ಗೋತ್ರ ನನಗೆ ಗೊತ್ತಿಲ್ಲ ಅಂದಾಗ, ನೀನು ಸತ್ಯವನ್ನೇ ಕಾಮಿಸಿದ್ದೀಯಾ, ಹಾಗೆ ನಿನಗೆ ಸತ್ಯಕಾಮ ಅಂತ ಹೆಸರಿಡ್ತೀನಿ, ನನಗೆ ಮಾರ್ಗ ಕೊಡ್ತೀನಿ ಬಾ, ನೀನೇ ನಿಜವಾದ ಜಿಜ್ಞಾಸು ಅಂತ ಹೇಳಿ ಗುರು ಅವರನ್ನ ಸ್ವೀಕರಿಸ್ತಾನೆ. ಹಾಗೆ ಪ್ರತಿಯೊಬ್ಬರು ಸತ್ಯಕಾಮನಾಗಬೇಕು ಅಂದ್ರೆ ತನ್ನ ಎಲ್ಲ ಕುಲ ಛಲಗಳನ್ನ ಬಿಟ್ಟು ಶರಣಾಗಬೇಕು. ಹಾಗಾಗಿ ನಾನು ಸಾಧಕರು ಯಾವ ಕಾಲದವರು ಮತ್ತೆ ಯಾವ ಧರ್ಮದಿಂದ ಬಂದವರು, ಮೊದಲು ಯಾವ ಧರ್ಮದಲ್ಲಿದ್ರು, ಆಮೇಲೆ ಯಾವ ಧರ್ಮಕ್ಕೆ ಹೋದ್ರು, ಇದ್ರ ಬಗ್ಗೆ ನಾನು ಹೆಚ್ಚು ಗೊಡವೆಗೆ ನಾನು ಹೋಗಲ್ಲ. ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿದ್ವಾಂಸರಿಗಾದ ಅವಶ್ಯಕತೆ ಇರುತ್ತೆ ಸಂಶೋಧನೆಗೆ, ನಾ ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮನ್ನ ನಾವು ಕಂಡ್ಕೊಳ್ಳಕ್ಕೆ ಅಂತ ಬಂದಾಗ ಇಲ್ಲಿ ಆ ಗುರುವಿನ ಐತಿಹಾಸಿಕ ಹಿನ್ನೆಲೆ ಅಷ್ಟು ಮುಖ್ಯವಾಗೋದಿಲ್ಲ. ಮತ್ತೆ ಅದ್ರಲ್ಲಿ ಮತ್ತೆ ಬಂದ ಗ್ರಂಥಗಳನ್ನ ತೆಗೆದಾಗ ಆ ಪವಾಡ ಈ ಪವಾಡಗಳು ಎಷ್ಟು ತುಂಬ ಹೋಗಿರುತ್ತೆ ಅಂದ್ರೆ ಕೆಲವೊಂದ್ಸಲ ಅದರಿಂದ ಇತಿಹಾಸವನ್ನ ತೆಗೆಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ ನಾವು ಆ ಬರೀ ಪವಾಡಗಳ ಒಂದು ದೃಷ್ಟಿಕೋನದಲ್ಲೇ ಆ ವ್ಯಕ್ತಿಯ ಸಾಧನೆಯನ್ನ ಅಳಿಯೋದಕ್ಕೆ ಹೋಗ್ತೀವಿ. ಇಲ್ಲ, ಆತ ಒಬ್ಬ ಗುರುವನ್ನ ನಾವು ಅಳಿಬೇಕಿರೋದು ಅಂದ್ರೆ ನಾವು ಗುರುತಿಸ್ಬೇಕು ಅಂತಂದ್ರೆ ಆತ ನೀಡಿದ ಮಾರ್ಗ ಏನು, ಆತ ನೀಡಿದ ಸಂದೇಶ ಏನು, ಆತನಿಂದ ಸಮಾಜಕ್ಕೆ ಎಷ್ಟು ಒಳಿತಾಯಿತು, ಆತ ಎಷ್ಟು ಜನಕ್ಕೆ ಮಾರ್ಗವನ್ನ ನೀಡಿ ಎಷ್ಟು ಜನಕ್ಕೆ ಬೆಳಕನ್ನ ನೀಡಿದ್ದಾನೆ, ಇದೇ ಒಬ್ಬ ಗುರುವನ್ನ ಅಳಿಯಬೇಕಿರುವಂತಹ ಒಂದು ಮಾನದಂಡವೇ ಹೊರತು ಅವನ ಪವಾಡಗಳು ಮಾನದಂಡವಾಗಬಾರದು. ಅದು ಆತ ನಿಜವಾಗ್ಲೂ ಪವಾಡ ಮಾಡಿದ್ರು ಅವನ ಜೀವನ ಚರಿತ್ರೆ ಒಂದು ಭಾಗವಷ್ಟೇ ಹೊರತು ಅದೇ ಆತನ ಶ್ರೇಷ್ಠತೆಯನ್ನ ಅಳಿಯುವುದಕ್ಕೆ ಮಾನದಂಡ ಆಗಬಾರದು. ಹಾಗಾಗಿ ನಾ ಇಂಥವನ್ನೆಲ್ಲ ಒಂದು ಗೌಣ ಅದು ಮುಖ್ಯ ಅಲ್ಲ ನನಗೆ. ನಮ್ಮನ್ನ ಕಾಣ್ಕೊಳ್ಳಕ್ಕೆ, ಸಿದ್ಧಾಂತವನ್ನು ತಿಳಿಯೋಕೆ, ಗುರುವನ್ನ ತಿಳಿಯೋದಕ್ಕೆ ಪವಾಡಗಳು ಮತ್ತೆ ಅವನ ಇತಿಹಾಸ ನನಗೆ ಅಷ್ಟು ಮುಖ್ಯವಾಗಿ ನನಗೆ ಅಷ್ಟು ಕಾಣಲ್ಲ. ಹಾಗಾಗಿ ಅಂತವನ್ನ ಬಿಟ್ಟು ಮಿಕ್ಕಿದಷ್ಟೇ ನಾನು ಆದಷ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಲಕ್ಷ್ಮೀಕರ ಇಂದ್ರಭೂತಿ ಅನ್ನೊಬ್ಬ ರಾಜನ ತಂಗಿ, ಈಕೆಯ ಊರು ಉಡ್ಡಿಯಾನ ಅಂತ. ಈ ಲಾವಪ್ಪ ಅನ್ನೋ ಗುರುವಿಂದ ಆಕೆ ತಂತ್ರವನ್ನ ಕಲಿತಿರ್ತಾಳೆ. ಮದುವೆಗೂ ಮುನ್ನವೇ ತಂತ್ರವನ್ನ ಕಲಿತಿರ್ತಾಳೆ, ಮಾರ್ಗವನ್ನ ಪಡೆದಿರ್ತಾಳೆ. ತದನಂತರ ಮದುವೆ ವಯಸ್ಸಿಗೆ ಬಂದಾಗ ಲಂಕಾಪುರಿ ಅನ್ನೋ ಊರಲ್ಲಿದ್ದಂತ ಜಲಾಂಧರ ಅನ್ನೋ ರಾಜನಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ನಿಶ್ಚಯ ಆಗತ್ತೆ. ಆಗ ಹೆಣ್ಣಿನ ಕಡೆಯವರೆಲ್ಲ ಆ ರಾಜನ ಅರಮನೆ ಹತ್ರ ಬಂದಿರ್ತಾರೆ. ಅವ್ರನ್ನ ಸ್ವೀಕರಿಸ್ಬೇಕು, ಇನ್ನು ಸ್ವಾಗತಿಸ್ಬೇಕು. ಹಾಗಾಗಿ ಅರಮನೆಯ ಹೊರಗಡೆ ಬಾಗಿಲ ಹತ್ರ ಮಹಾದ್ವಾರದ ಹತ್ರ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಹಲವಾರು ಜನ ಪ್ರಾಣಿಗಳನ್ನ ಬೇಟೆ ಮಾಡ್ತಿರ್ತಿರೋದು, ರಾಜ ಅದನ್ನ ಪ್ರೋತ್ಸಾಹಿಸಿರೋದೆಲ್ಲ ಕಂಡು ಆಕೆಗೆ ತುಂಬಾ ಬೇಜಾರಾಗತ್ತೆ. ಯಾಕೆಂದ್ರೆ ಬೌದ್ಧ ಧರ್ಮದ ಹಿನ್ನೆಲೆಯಿಂದ ಬಂದೋಳಾದ್ರಿಂದ ಅವಳು ಯಾವುದೇ ಹಿಂಸೆಯನ್ನ ಅವಳು ಒಪ್ಪದೇ ಇರುವುದರಿಂದ ಆಕೆ ಏನ್ ಮಾಡ್ಕೋ, ನೀನು ಮಾಂಸಾಹಾರವನ್ನ ಇದು ಮಾಡ್ತೀನಿ, ಹಿಂಸೆ ಮಾಡ್ತಿದ್ಯಾ, ಹಾಗಾಗಿ ನಂಗೆ ಈ ರಾಜ ಬೇಡ, ನನಗೆ ಮದುವೆಯೇ ಬೇಡ ಅಂತ ಧಿಕ್ಕರಿಸಿ ಆಕೆ ಗುಹೆಗೋಗಿ ಸೇರಿಬಿಡ್ತಾಳೆ. ಅಲ್ಲಿ 7 ವರ್ಷ ತಪಸ್ಸಲ್ಲೇ ಕಾಲವನ್ನ ಕಳಿಯಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ಜಲಾಂಧರ ಬೇಟೆ ಆಡಕ್ಕೆ ಅಂತ ಕಾಡಿಗೆ ಬಂದಿರ್ತಾನೆ, ದಾರಿ ತಪ್ಪಿಡ್ತಾನೆ. ಕೊನೆ ದಾಹದಲ್ಲಿ ಹಸಿವಿನಲ್ಲಿ ಹುಡುಕಾಡ್ತಾ ಈ ಗುಹೆ ಬಳಿ ಬರ್ತಾನೆ. ಲಕ್ಷ್ಮೀಕರ ಇರೋ ಗುಹೆ ಬಳಿಗೆ ಬಂದು ನೋಡ್ತಾನೆ. ಆ ಕತ್ತಲು ಗುಹೆ ಒಳಗಡೆ ಪ್ರಜ್ವಲಿಸ್ತಿರುವಂತಹ ಪ್ರಕಾಶಮಾನವಾದಂತಹ ತೇಜಸ್ಸಿರುವಂತಹ ಲಕ್ಷ್ಮೀಕರ ಧ್ಯಾನದಲ್ಲಿ ಕೂತಿರೋದು ನೋಡ್ತಾನೆ. ಆಕೆಗೆ ಶರಣಾಗ್ತಾನೆ. ತಾಯಿ, ನನಗೆ ನಿನ್ನಿಂದ ಮಾರ್ಗ ಬೇಕಮ್ಮ, ನಾನು ಸತ್ಯವನ್ನು ಕಂಡ್ಕೋಬೇಕು, ನೀನು ತಲುಪಿರುವಂತಹ ಹಂತವನ್ನು ನಾನು ತಲುಪಬೇಕು, ನನ್ನ ಶಿಷ್ಯನಾಗಿ ಸ್ವೀಕರಿಸ್ಕೊ ಅಂತ ಹೇಳಿದಾಗ ಆಕೆ ನಿರಾಕರಿಸ್ತಾಳೆ. ಹೇಳ್ತಾಳೆ, ನಿನ್ನ ಅರಮನೆಯಲ್ಲೇ ವಿರೂಪ ಅನ್ನೋ ವ್ಯಕ್ತಿ ಇದ್ದಾನೆ, ಆತನಿನ ಶೌಚಾಲಯವನ್ನ ಶುಚಿಗೊಳಿಸುವ ಕೆಲಸ ಮಾಡ್ತಾ ಇದ್ದಾನೆ, ಆತ ನನ್ನ ಶಿಷ್ಯ, ನಾನು ಅವನಿಗೆ ಮಾರ್ಗ ನೀಡಿ ನನ್ನ ಹಂತ ಕರ್ಕೊಂಬಂದಾಗಿದೆ, ನಿನಗೆ ಅವನೇ ಗುರು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಜಲಾಂಧರ ಮತ್ತೆ ಹೋಗಿ ತನ್ನ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ವಿರೂಪನ ಬಳಿಗೆ ಹೋಗಿ ಅವನಲ್ಲಿಗೆ ಶರಣಾಗಿ ಅವನಲ್ಲಿ ದೀಕ್ಷೆಯನ್ನ ಪಡೆದು ಅವನಿಂದ ಮಾರ್ಗವನ್ನ ಪಡೆದು ಅವನು ಕೂಡ ಆ ಹಂತಕ್ಕೆ ತಲುಪುವಂಗೆ ಆಗತ್ತೆ ಜಲಾಂಧರ. ತದನಂತರ ಈ ವಿರೂಪ ಮತ್ತೆ ಲಕ್ಷ್ಮೀಕರ ಸೇರಿ ಹಲವಾರು ಜನರಿಗೆ ಈ ರೀತಿ ಸತ್ಯದ ಬೆಳಕನ್ನು ನೀಡಿ, ಜ್ಞಾನದ ಬೆಳಕನ್ನು ನೀಡಿ ಉದ್ಧಾರ ಮಾಡ್ತಾರೆ. ತದನಂತರ ಅವರು ಒಂದು ದಿನ ಕೇಚರ ಅನ್ನೋ
ಒಂದು ಲೋಕಕ್ಕೆ, ಅದು ಡಾಕಿನಿಯರು ಯೋಗಿನಿರುವಂತ ಲೋಕ ಅಂತ ಈ ಕಲ್ಪನೆ. ಸೊ ಕೇಚರಿ ಲೋಕಕ್ಕೆ ತಮ್ಮನ್ನು ತಾವು ದೇಹವನ್ನು ತ್ಯಜಿಸಿ ಆ ಲೋಕಕ್ಕೆ ಹೋಗ್ಬಿಡ್ತಾರೆ ಅಂತ ಈ ಲಕ್ಷ್ಮೀಂಕರಳ ಕತೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಿರೋದು, ನಾ ಹೇಳಿದೆ ಇದನ್ನ ಐತಿಹಾಸಿಕವಾಗಿ ನಾನು ನೋಡುವಂತ ವ್ಯಕ್ತಿ ಅಲ್ಲ, ಅದು ಹೊರತಾಗಿ ಯೋಗ ಮಾರ್ಗದಲ್ಲೇ ನಾ ಎಲ್ಲವನ್ನು ನೋಡೋದ್ರಿಂದ ಇಲ್ಲಿ ವಿಶೇಷವಾದಂತ ವಿಷಯಗಳನ್ನ ತಗೊಳ್ತಾ ಹೋಗೋಣ. ಇಲ್ಲಿ ಆ ಊರಿನ ಹೆಸರು, ವ್ಯಕ್ತಿಗಳ ಹೆಸರು, ಇದರ ಹಿಂದೆ ಯೋಗವನ್ನು ಎಷ್ಟು ಚೆನ್ನಾಗಿ ಅಡಕ ಮಾಡಿರ್ತಾರೆ. ನಾವು ಕತೆಯನ್ನ ಮೇಲಿಂದ ನೋಡಿದ್ರೆ ಅಷ್ಟೇ ಕತೆ ಆಗ್ಬಿಡುತ್ತೆ. ಒಳಗಡೆ ನೋಡಿದಾಗ ನಾವು ಆ ಕಥೆಯ ಹಿಂದಿನ ರೂಪಕಗಳು, ಹೆಸರು, ಮತ್ತೆಲ್ಲ ಬರೋ ಕಾಲಗಳು, ಇದನ್ನೆಲ್ಲ ನೋಡಿದಾಗ ಅಲ್ಲಿ ನಮಗೆ ಬೇರೆಯ ಒಂದು ಅರ್ಥವನ್ನ ಅದು ಅನಾವರಣ ಮಾಡಿಕೊಡುತ್ತೆ. ಹಾಗಾಗಿ ಇಲ್ಲಿ ಮೊದಲು ನೋಡೋಣ. ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಮೂರು. ಒಂದು ಉಡ್ಡಿಯಾನ, ಜಲಾಂಧರ, ಕೇಚರಿ. ಈ ಮೂರು ನಮಗೆ ಪ್ರಮುಖವಾದಂತಹ ಪದಗಳು. ಉಡ್ಡಿಯಾನ, ಜಲಾಂಧರ ಮತ್ತೆ ಕೇಚರಿ. ಈ ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ ಲಕ್ಷ್ಮೀಶ್ವರಳ ಕಥೆಯೊಳಗಿನ ಯೋಗಾರ್ಥ ನಮಗೆ ತಿಳಿಯುತ್ತೆ. ಈಗ ಮೊದಲು ನಾವು ತಿಳ್ಕೊಬೇಕಾದ್ರೆ ಉಡ್ಡಿಯಾನದ ಬಗ್ಗೆ. ಅದಕ್ಕೆ ನಾವು ಹಠಯೋಗ ಪ್ರದೀಪಕ್ಕೆ ಹೋಗೋಣ. ಸಿದ್ಧಾಸನ, ಪದ್ಮಾಸನ, ಸಿಂಹಾಸನ ಮತ್ತು ಭದ್ರಾಸನವೆಂಬುವು 4 ಆಸನಗಳಾಗಿವೆ. ಸಿದ್ಧಾಸನವು ಇವುಗಳಲ್ಲಿ ಶ್ರೇಷ್ಠವಾಗಿದೆ. ಯೋಗಿಯು ಈ ಆಸನದಲ್ಲಿ ಸುಖವಾಗಿರುತ್ತಾನೆ. ನಾವು ಮೊದಲು ತಿಳ್ಕೊಬೇಕಿರೋದು ಆಸನದ ಬಗ್ಗೆ. ಉಡ್ಡಿಯಾನ, ಜಲಾಂಧರ ನಮ್ಗೆ ಗೊತ್ತಾಗಬೇಕಂದ್ರೆ ಮೊದಲು ಆಸನ ಗೊತ್ತಾಗಬೇಕು. ಆಸನದ ನಂತರ ನಾವು ಹೋಗಬೇಕು. ಇದರಲ್ಲಿ 4 ರೀತಿ ಆಸನಗಳಿದೆ ಅಂತ ಇಲ್ಲಿ ಹಠಯೋಗ ಪ್ರದೀಪಿಕಲ್ಲಿ ಹೇಳಿದ್ದಾರೆ. ಈ 4 ಆಸನಗಳಲ್ಲಿ ಯಾವುದು ಮುಖ್ಯ ಅಂತ ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಯಮಗಳಲ್ಲಿ ಮಿತಾಹಾರವನ್ನು, ನಿಯಮಗಳಲ್ಲಿ ಅಹಿಂಸೆಯನ್ನು ಮತ್ತು ಸಿದ್ಧಾಸನವನ್ನು ಸಿದ್ಧರು ಅತಿ ಮಹತ್ವದ್ದೆಂದು ಅರಿಯುತ್ತಾರೆ. ಪತಂಜಲಿ ತನ್ನ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾನೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಲಕ್ಷ್ಮೀಂಕರ ಯಮ ನಿಯಮವನ್ನು ಪಾಲಿಸಿದ್ದಾಳೆ ಅನ್ನೋದಕ್ಕೆ ಅಲ್ಲಿ ಹೇಳ್ತಾರೆ, ಯಮಗಳಲ್ಲಿ ಮಿತಹಾರವನ್ನು, ನಿಯಮಗಳಲ್ಲಿ ಅಹಿಂಸೆಯನ್ನು. ಸೊ ಈಕೆ ಅವಳು ಮಿತಹಾರವನ್ನು ಅನುಭವಿಸಿದಾಳೆ ಮತ್ತೆ ಅಹಿಂಸೆಯನ್ನ ಪಾಲಿಸಿದಾಳೆ. ಅಹಿಂಸೆಯನ್ನ ಪಾಲಿಸಿರೋದಕ್ಕೆ ಅಲ್ಲಿ ಜಲಂಧರನ್ನ ಮದುವೆ ಆಗಲ್ಲ, ಬೇಟೆ ಆಡ್ತಾರೆ, ಇಲ್ಲಿ ಇನ್ನೊಂದು ಮತ್ತೊಂದು ಮಾಡ್ತಾರೆ, ಹಾಗೆ ನಮ್ಮ ಮದುವೆ ಆಗಲ್ಲ ಅಂತಂದು ಇಲ್ಲಿ ಯಮ ನಿಯಮ ಪಾಲಿಸ್ತಾ ಇದ್ದಾಳೆ ಅನ್ನೋದು ನಮಗೆ ಆ ಕಥೆನೆಲ್ಲ ನಮಗೆ ಗೊತ್ತಾಗತ್ತೆ. ಹಾಗೆ ಇಲ್ಲಿ ನಮಗೆ ಸಿದ್ಧಾಸನದ ಮಹತ್ವವು ನಮಗೆ ಈ ಶ್ಲೋಕದಲ್ಲಿ ಗೊತ್ತಾಗ್ತಾ ಇದೆ. ಆಸನಗಳಲ್ಲಿ ಇಷ್ಟು ರೀತಿ 4 ಮುಖ್ಯವಾದ ಆಸನಗಳು, ಅದರಲ್ಲಿ ಸಿದ್ಧಾಸನ ತುಂಬಾ ಮುಖ್ಯ. ಆ ಸಿದ್ಧಾಸನದಿಂದ ನಾವು ಏನ್ ಮಾಡಬೇಕು ಮುಂದೆ ನೋಡೋಣ. ಸಿದ್ಧಾಸನವನ್ನು ದೃಢವಾಗಿ ಅಭ್ಯಾಸ ಮಾಡಿದರೆ 3 ಬಂಧಗಳು ತಾವಾಗಿಯೇ ಆಯಾಸವಿಲ್ಲದೆ ಸಿದ್ಧಿಸುತ್ತವೆ. ಯೋಗ ಸಾಧನೆಗೆ ತೊಡಗಿದಾಗ ಮೊದಲು ಆಸನ ಸ್ಥಿರವಾಗಬೇಕು. ತದನಂತರ 3 ಬಂಧಗಳಲ್ಲಿ 3 ಅಭ್ಯಾಸ ಮಾಡಬೇಕು ಅಂತಿಲ್ಲ, 1 ಕೂಡ ಮಾಡಬಹುದು. ಈ 3 ಬಂಧಗಳು ನಮಗೆ ಸಿದ್ಧಿ ಆಗತ್ತೆ. ಆಸನ ಸಿದ್ಧಿ ಆಗದೆ ನಮಗೆ ಈ ಬಂಧಗಳು ಸಿದ್ಧಿ ಆಗಲ್ಲ. 3 ಬಂಧಗಳು ಯಾವ್ಯಾವು? ಜಲಾಂಧರ, ಉಡ್ಡಿಯಾನ ಮತ್ತೆ ಮೂಲಬಂಧ. ಇಲ್ಲಿ ನಾವು ನೋಡ್ಬೇಕಾದ್ದು, ಒಂದು ಆಕೆ ಉಡ್ಡಿಯಾನ ಊರಿನಿಂದ ಬಂದವಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉಡ್ಡಿಯಾನ ಅನ್ನೋ ಬಂಧ ಕೂಡ ಇದೆ, ಜಾಲಂಧರ ಬಂಧವು ಕೂಡ ಇದೆ. ಆಕೆ ಲಾವುಪಾಯಿಂದ ಉಡ್ಯಾನದಲ್ಲೇ ಆಕೆ ತಂತ್ರವನ್ನ ಕಲಿತಿರುವುದರಿಂದ ಇಲ್ಲಿ ಜಲಂಧರವನ್ನ ತಿರಸ್ಕರಿಸ್ತಾಳೆ ಮತ್ತೆ ಅಹಿಂಸೆಯನ್ನ ಪಾಲಿಸ್ತಾಳೆ. ಸೊ ಅಲ್ಲಿ ಜಲಂಧರವನ್ನು ತಿರಸ್ಕರಿಸಿದ ಕಾರಣ ಉಡ್ಯಾನದಲ್ಲೇ ಆಕೆ ಗುರುವಿನಿಂದ ಮಾರ್ಗವನ್ನ ಪಡೆದಿದ್ದಾಳೆ. ಹಾಗಾಗಿ ಜಲಂಧರ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಆ ಕಥೆಯಲ್ಲಿ ನಮ್ಗೆ ಅರ್ಥವಾಗುತ್ತೆ. ಹಾಗೆ ಆಕೆ ಒಂದನ್ನ ಆಯ್ಕೆ ಮಾಡಿದಾಳೆ, ಉಡ್ಯಾನವನ್ನ ಆಯ್ಕೆ ಮಾಡಿದಾಳೆ. ಸಿದ್ಧಾಸನವನ್ನು ದೃಢವಾಗಿ ಅಭ್ಯಾಸ ಮಾಡಿದರೆ 3 ಬಂಧಗಳು ತಾವಾಗೆ ಆಯಾಸವಿಲ್ಲದೆ ಸಿದ್ಧಿಸುತ್ತವೆ. ಸೊ ಆಕೆ ಸಿದ್ಧಾಸನದಲ್ಲಿ ಲಾವುಪಾಯಿಂದ ಉಡ್ಡಿಯಾನವನ್ನ ಅಭ್ಯಾಸ ಮಾಡಿದಾಳೆ. ಜಲಂಧರ ಅವಶ್ಯಕತೆ ಇಲ್ಲದೆ ಆಕೆ ಮುಂದೆ ಬಂದಿದ್ದಾಳೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಈ ಉಡ್ಡಿಯಾನ ಮತ್ತೆ ಆಸನಗಳು ಯಾಕೆ ಬೇಕು ಇದನ್ನ ಮುಂದೆ ನೋಡೋಣ. ಸಿದ್ಧಾಸನಕ್ಕೆ ಸರಿಸಮನಾದ ಆಸನ ಬೇರೊಂದಿಲ್ಲ. ಕೇವಲ ಕುಂಭಕಕ್ಕೆ ಸಮನಾದ ಕುಂಭಕವೂ ಇನ್ನೊಂದಿಲ್ಲ. ಕೇಚರಿ ಮುದ್ರೆಗೆ ಸಮನಾದ ಮುದ್ರೆ ಮತ್ತೊಂದಿಲ್ಲ. ಅದರಂತೆ ನಾದಕ್ಕೆ ಸಮನಾದ ಲಯವು ಇನ್ನೊಂದಿಲ್ಲ. ಆಸನ ಪಾಶ್ಚರ್ ಆದ್ರೆ, ಕುಂಭಕ ಅಂದ್ರೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟದ್ದು. ತದನಂತರ ಕೇಚರಿ ಮುದ್ರೆ, ಇದಕ್ಕಿಂತ ಮುದ್ರೆ ಇನ್ನೊಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾದ, ಓಂಕಾರ, ಒಳಗ ಕೇಳುವ ನಾದಕ್ಕಿಂತ ಮತ್ತೊಂದು ಲಯ ಇನ್ನೊಂದಿಲ್ಲ. ನಾವು ಕೊನೆಗೆ ಮನಸ್ಸು, ಪ್ರಾಣ ಇವೆಲ್ಲವನ್ನು ನಾವು ನಾದದಲ್ಲಿ ಲಯಗೊಳಿಸ್ಬೇಕು, ಅಲ್ಲಿ ನಾವು ಲೀನವಾಗಬೇಕು ಅನ್ನೋದ್ರಿಂದ ಇಲ್ಲಿ ನಾದವೇ ಶ್ರೇಷ್ಠವಾದ, ಅದೇ ಕೊನೆಯಾದ ಲಯ. ಯಾವ್ದು ಲಯವಾದ್ರೂ ಪ್ರಯೋಜನ ಇಲ್ಲ, ಕೊನೆಗೆ ನಾದದಲ್ಲಿ ನಾವೆಲ್ಲ ಲಯವಾಗಬೇಕು ಅಂತ ಹೇಳ್ತಾ ಇಲ್ಲಿ ಸಿದ್ಧಾಸನ, ಕುಂಭಕ ಮತ್ತೆ ಕೇಚರಿ ಈ 3ರ ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈಕೆ ಇಲ್ಲಿ ಕೇಚರ ಅನ್ನೋ ಲೋಕಕ್ಕೆ ಹೋದಲು ಅಂತ ನಮ್ಮ ಕತೆ ಏನ್ ಬರುತ್ತೆ, ಲಕ್ಷ್ಮೀಂಕರಳ ಕಥೆಯಲ್ಲಿ ಆ ಕೇಚರಾಗಿ ಹೋದಳು ಅಂತಂದ್ರೆ ಆ ಕೇಚರ ಏನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಗದು ಸಿಗತ್ತೆ. ಕೇಚರಿ ಮುದ್ರೆಯನ್ನ ಆಕೆ ಮಾಡಿದ್ಲು. ಸೊ ಈ ಕೇಚರಿ ಅಂದ್ರೆ ಏನು, ಈ ಕೇಚರಿ ಮುದ್ರೆ ಅಂದ್ರೆ ಏನು ತಿಳ್ಕೊಬೇಕು ಅನ್ನೋ ಮೊದಲು ಮುದ್ರಾ ಅರ್ಥ ಮಾಡ್ಕೊಳ್ಳೋಣ. ಮಹಾಮುದ್ರೆ, ಮಹಾಬಂಧ, ಮಹಾಮೇಧ, ಕೇಚರಿ, ಉಡ್ಡಿಯಾನ ಬಂಧ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತಕರಣಿ, ವಜ್ರೋಲಿ, ಶಕ್ತಿ ಚಾಲನ. ಇದು 10 ಮಹಾಮುದ್ರೆಗಳು. ಇದರಿಂದ
ಇದು ಹೆಚ್ಚು ಪ್ರಮುಖವಾದಂತಹ ಮುದ್ರೆಗಳು, ಈ 10 ಮುದ್ರೆಗಳು. ಇದರಲ್ಲಿ ಕೇಚರಿ ಕೂಡ ಒಂದು. 10 ಮುದ್ರೆಗಳಲ್ಲಿ ಕೇಚರಿ ಕೂಡ ಒಂದು. ಈ ಕೇಚರಿ ಮುದ್ರೆ ಯಾಕಿಷ್ಟು ಪ್ರಾಮುಖ್ಯತೆ ಇದೆ ಅಂತ ಈಗ ನೋಡೋಣ. ಕೇಚರಿ ಮುದ್ರೆಯನ್ನರಿತ ಸಾಧಕನಿಗೆ ರೋಗ ಬಾಧೆ, ಕರ್ಮ ಬಾಧೆ ಮತ್ತು ಕಾಲಬಾಧೆ ಬರಲಾರದು. ರೋಗ, ಕರ್ಮ, ಕಾಲ ಈ ಮೂರರಿಂದ ಆಗುವಂತಹ ನಮಗೆ ಸಮಸ್ಯೆಗಳಿದೆ, ಇದ್ಯಾವುದು ನಮಗೆ ತಾಕೋದಿಲ್ಲ ಕೇಚರಿ ಮುದ್ರೆ ಮಾಡಿದ್ರೆ ಅಂತ. ಇದಂತ ಅದ್ಭುತವಾದ ಮುದ್ರೆ ಅಂತ ಇದರ ಮಹತ್ವವನ್ನ ಸಾರಿದ್ದಾರೆ. ವಿಶ್ವ ಸೃಷ್ಟಿಗೆ ಕಾರಣವೆಂದರೆ ಓಂಕಾರವೆಂಬ ಬೀಜವಾಗಿದೆ. ಮುದ್ರೆ ಎಂದರೆ ಕೇಚರಿಯಾಗಿದೆ. ನಿರಾಲಂಬವಾದ ದೇವನೊಬ್ಬನೇ ಆಗಿದ್ದಾನೆ. ಅವಸ್ಥೆ ಎಂಬುದು ಮನೋನ್ಮನಿ ಒಂದೇ ಆಗಿದೆ. ಮುದ್ರೆ ಅಂದ್ರೆ ಕೇಚರಿ ಮುದ್ರೆನೆ ಅಂತ ಶ್ರೇಷ್ಠವಾದ ಮುದ್ರೆ ಅಂತ ಇದನ್ನ ಕೊಂಡಾಡ್ತಾ ಇದಾರೆ. ಅದರಿಂದ ಮನೋನ್ಮನಿ ಉಂಟಾಗತ್ತೆ ಅಂತ ಹೇಳ್ತಾ ಇದಾರೆ. ಕೇಚರಿ ಮಾಡೋದ್ರಿಂದ ಮನೋನ್ಮನಿ ಉಂಟಾಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ನಾವೀಗ ಕೇಚರಿನ ಅರ್ಥ ಮಾಡ್ಕೊಂಡಾಗ ಮನೋನ್ಮನಿ ನಮ್ಗೆ ಅರ್ಥವಾಗತ್ತೆ. ಈ ಮುದ್ರೆ ಅಂದ್ರೆ ಏನು? ಮುದ್ರೆಯ ನಿರುಕ್ತ ಮುದ್ರ, ಮುದಂ ರಾತಿ ದದಾತಿ, ಮುದವನ್ನು ನೀಡುವಂಥದ್ದು. ಯಾವುದನ್ನ ನಾವು ಮಾಡುವುದರಿಂದ ನಮಗೆ ಮುದ ಸಿಗುತ್ತೋ ಅದು ಮುದ್ರಾ ಅನ್ನೋ ಅರ್ಥ. ಅಂದ್ರೆ ಯಾವ ಒಂದು ಪೂರಕ, ರೇಚಕ, ಕುಂಭಕ, ಪ್ರಾಣಾಯಾಮ ಅಂತ ನಾನು ಸದ್ಯಕ್ಕೆ ಸಾಮಾನ್ಯವಾಗಿ ಪ್ರಾಣಾಯಾಮ, ಆಸನ ಇಂಥದ್ದನ್ನ ಹಾಕಿ ನಾವು ಯಾವ ಮುದ್ರೆಯಲ್ಲಿದ್ದಾಗ ನಮ್ಗೆ ಮುದ ನೀಡುತ್ತೋ ಇದು ಮುದ್ರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವ್ದದು ಅಂತ ಮುದ ಯಾವ್ದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಕೇಚರಿ ಮುದ್ರೆ ಅಂತ ಬಂತು, ಇದು ಶ್ರೇಷ್ಠವಾದದ್ದು, ಸಿದ್ಧಾಸನ ಶ್ರೇಷ್ಠವಾದದ್ದು. ತದನಂತರ ನಮ್ಗೆ ಕೇಚರಿ ಮುದ್ರೆ ಶ್ರೇಷ್ಠತೆ ನಮ್ಗೆ ಅರ್ಥ ಆಯ್ತು. ಸೊ ಈ ಕೇಚರಿ ಮುದ್ರೆಯಿಂದ ಉಂಟಾಗುವ ಸ್ಥಿತಿ ಏನಿದೆಯಲ್ಲ ಅದು ಏನು ಅಂತ ನಮಗೆ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಮುದ್ರೆ ಎಂದರೆ ಕೇಚರಿಯಾಗಿದೆ. ನಿರಾಲಂಬವಾದ ದೇವನೊಬ್ಬನೇ ಆಗಿದ್ದಾನೆ. ಅವಸ್ಥೆ ಎಂಬುದು ಮನೋನ್ಮನಿ ಒಂದೇ ಆಗಿದೆ. ಇಲ್ಲಿ ಮನೋನ್ಮನಿ ಅಂದ್ರು ಮನ ಉನ್ಮನಿ, ಮನೋನ್ಮನಿ, ಮನ ಉನ್ಮನಿ ಸೇರಿ ಮನೋನ್ಮನಿ ಆಗಿದೆ. ಈ ಉನ್ಮನಿ ಎಂದ ಅರ್ಥ ಏನು ಇದನ್ನ ನಾವು ತಿಳ್ಕೊಳ್ಳೋಣ. ಉನ್ಮನಿ ಅರ್ಥ ಉತ್ ಮತ್ತೆ ಮನ ಸೇರಿ ಉನ್ಮನಿ ಆಗಿದೆ. ಉತ್ ಅಂದರೆ ಮೇಲೆ, ಮನ ಅಂದ್ರೆ ಮನಸ್ಸು. ಇಲ್ಲಿ ಮನಸ್ಸು ಮೇಲೆ ಇರುವ ಮನಸ್ಸು, ನಿಮ್ಮ ಮನಸ್ಸು ಮೇಲೆ ಕೆಳಗೆ ಅಂತ ಏನಿರುತ್ತೆ, ಇದು ತುಂಬಾ ವಿಶೇಷವಾಗಿದೆ. ಮನ ಅಂದ್ರೆ ಇಲ್ಲಿ ಚಿತ್ತ ಅಂತ ತಗೋಬೇಕು. ನನ್ನ ಚಿತ್ತ ಯಾವಾಗ್ಲೂ ಕೆಳಗೆ ಇರುತ್ತೆ, ಅಂದ್ರೆ ಅಧೋಮುಖವಾಗಿರುತ್ತೆ. ನನ್ನ ಮನಸ್ಸು ಯಾವಾಗ್ಲೂ ಮೂಲಾಧಾರದ ಕಡೆಗೆ ಸೆಳೆತಾ ಇರುತ್ತೆ. ಅದು ರೋಟಿ ಕಪಡ ಅವ್ರ ಮಕಾನ್ ಅಂತೀವಲ್ಲ, ಹಾಗೆ ನಮ್ಗೆ ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು, ಸುಖ ದುಃಖ ಇದರ ಕಡೆಗೆ ಮನಸ್ಸು, ಚಿತ್ತ ಅಲ್ಲೇ ಹರಿದಾಡ್ತಿರುತ್ತೆ. ಅದು ಮೂಲಾಧಾರದ ಕಡೆಗೆ ಅಂದ್ರೆ ಸಂಸಾರದ ಕಡೆಗೆ ಹರಿದಾಡ್ತಿರುತ್ತೆ. ಅದು ಅಧೋಮುಖವಾಗಿ ಕೆಳಮುಖವಾಗಿ ಅದು ಯೋಚನೆ ಮಾಡ್ತಿರುತ್ತೆ. ಯಾವಾಗ ಹೃತ್ಕಮಲ, ಇಲ್ಲಿ ಹೃದಯದ ಕಮಲ ಅಂತ ಏನ್ ಹೇಳ್ತೀವಿ ಅನಾಹತ ಚಕ್ರದಲ್ಲಿ, ಅದು ಅಧೋಮುಖವಾಗಿರುತ್ತೆ. ಪ್ರಾಣಾಯಾಮದ ಸಹಾಯದಿಂದ, ಸಿದ್ಧಾಸನ ಹಾಕುವುದರಿಂದ, ಜಲಾಧ್ನರದಿಂದ ಈ ಮನಸ್ಸು ಅನಾಹತ ಚಕ್ರ, ಈ ಕಮಲ 8 ದಳದ ಕಮಲ ಏನಿದೆ ಅದು ನಾವು ಹೀಗೆ ಅಂತ ಅನ್ಕೊಳ್ಳೋಣ. ಹೀಗೆ ಅಧೋಮುಖವಾಗಿದೆ. ಇಲ್ಲಿಂದ ಅದು ಊರ್ಧ್ವಮುಖವಾಗಿ ತಿರುಗುತ್ತೆ. ನಾವು ಪ್ರಾಣಾಯಾಮದಿಂದ, ಸಿದ್ಧಾಸನದಿಂದ, ಮತ್ತೆ ಹಲವಾರು ಆಸನಗಳಿದೆ, ಹಲವಾರು ಬಂಧಗಳಿದೆ. ಇದರಲ್ಲಿ ಸದ್ಯಕ್ಕೆ ಇಲ್ಲಿ ತಗೋಣ. ಅನಾಹತ ಚಕ್ರದ ಕಮಲ ಏನಿದೆ ಅದು ಅಧೋಮುಖವಾದದ್ದು ಊರ್ಧ್ವಮುಖವಾಗತ್ತೆ. ಆಗ ಮನಸ್ಸು ಕೆಳಮುಖವಾಗಿದ್ದು ಮೇಲ್ಮುಖವಾಗತ್ತೆ. ಚಿತ್ತ ಕೆಳಗೆ ಮಾತ್ರ ಯೋಚನೆ ಇತ್ತು, ಸಂಸಾರದ ಬಗ್ಗೆ ಯೋಚನೆ ಇತ್ತು. ಯಾವಾಗ ಅನಾಹತ ಚಕ್ರದಲ್ಲಿ 8 ದಳದ ಕಮಲ ಊರ್ಧ್ವಮುಖವಾಗಿ ತಿರುಗ್ತು, ಆಗ ಮನಸ್ಸು ಚಿತ್ತ ಮೇಲಕ್ಕೆ ಬಂತು. ಅಂದ್ರೆ ಸಂಸಾರದ ಒಂದು ಗೊಡವೆಗಳನ್ನು ದಾಟಿ ಮನಸ್ಸು ಸತ್ಯದ ಕಡೆಗೆ ತಿರುಗ್ತು, ಚಿತ್ತ ಅದರ ಕಡೆಗೆ ಬಂತು, ಮೇಲ್ಮುಖವಾಯಿತು. ಮೇಲೇನಿದೆ? ಕೆಳಗೆ ಮೂಲಾಧಾರದ ಮೇಲೆ ಸಹಸ್ರಾರವಿದೆ. ಇಲ್ಲಿ ಜ್ಞಾನ, ಇಲ್ಲಿ ಲಯ, ಇಲ್ಲಿ ನಮಗೆ ಆನಂದ, ಎಲ್ಲವೂ ಇಲ್ಲಿದೆ. ಇಲ್ಲಿ ನಿಬ್ಬಾನ ಇದೆ, ಇಲ್ಲಿ ಕೈವಲ್ಯ ಇರುವುದರಿಂದ ಅಧೋಮುಖವಾಗಿದ್ದ ಕೆಳಮುಖವಾದಂತಹ ಹೃತ್ಕಮಲ ತಿರುಗಿ ಮೇಲ್ಮುಖವಾಯಿತು. ಅದು ಉನ್ಮನಿ ಅಂತ ಸ್ಥಿತಿಯ ಉನ್ಮನಿ ಸ್ಥಿತಿ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಲಕ್ಷ್ಮೀಂಕರಳ ಕಥೆಯನ್ನ ನಾವು ಯೋಗದ ಅರ್ಥದಲ್ಲಿ ಈ ರೀತಿ ನಾವು ಸಾರಾಂಶವನ್ನ ಕೊಡಬಹುದು. ಉನ್ಮನಿಯನ್ನು ಸಾಧಿಸೋಕೆ ಉಡ್ಡಿಯಾನದಿಂದ ಆರಂಭಿಸಿ ಜಲಾಂಧರವನ್ನು ಮೀರಿ 7 ಚಕ್ರಗಳಲ್ಲಿ ತಪಸ್ಸು ಮಾಡಿರುವಳು. ಅಂತಿಮವಾಗಿ ಕೇಚರಿ ಮುದ್ರೆಯಲ್ಲಿದ್ದು ಆನಂದದಲ್ಲಿ ಲೀನವಾಗಿ ದೇಹವನ್ನು ತೊರೆದಳು ಅಂತ ಅರ್ಥ. ಈಗ ಲಕ್ಷ್ಮೀಂಕರಳ ಕಥೆಯ ಹಿಂದಿನ ಯೋಗಾರ್ಥವನ್ನ ನಾವು ನೋಡಿದ್ವಿ. ಈಕೆ ಅದ್ವಯ ಸಿದ್ಧಿ ಅಂತ ಒಂದು ಗ್ರಂಥ ಕೂಡ ರಚನೆ ಮಾಡಿದಾಳೆ. ಅದರಲ್ಲೂ ಕೂಡ ಹಲವಾರು ಒಂದು ತತ್ವಪದಗಳ ರೀತಿ ಬಂದು ಹೋಗುತ್ತೆ. ಆ ಒಂದು ತತ್ವಪದವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದನ್ನ ಸುದೀರ್ಘವಾಗಿ ಅದನ್ನ ಚರ್ಚೆ ಮಾಡ್ತಾ ಅದು ಏನನ್ನ ಹೇಳ್ತಾ ಇದೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.